स्मृतिपुराणालयं करुणालयं नमामि भगवत्पादं शङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यो कृतो वन्दे भगवन्तौ पुनः पुनः। ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದಕ್ಕೆ ಶಿರಬಾಗಿ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಸರ್ವ ಗುರು ಪರಂಪರೆಗೆ ಅನಂತ ವಂದನೆಗಳನ್ನು ಸಮರ್ಪಿಸಿ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ನುಡಿದಂತೆ ನಡೆದ ದೇವರು ಬಸವಾನಂದರ ಶ್ರೀ ಚರಣಗಳಿಗೆ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ ಯಾವ ಸಾಧನಾ ಚತುಷ್ಟಯದಲ್ಲಿ ನಿನ್ನೆ ದಿನ 24ನೆಯ ಶ್ಲೋಕವನ್ನ ವಿಚಾರ ಮಾಡಲಾಗಿದ್ದು, ಇದರ ಒಟ್ಟಿನ ಅಭಿಪ್ರಾಯವೇನೆಂದರೆ ಇದು ತಿತಿಕ್ಷಾ ಅನ್ನುವಂತ ಮಾತನ್ನ ಉಪದೇಶಿಸಿ, ಯಾಕೆಂದ್ರೆ ಈ ಒಂದು ಶಾಂತಿ ಸಮಾಧಾನಗಳನ್ನ ಅನುಭವಿಸಲು ಸಮರ್ಥರಾಗಬೇಕಾಗಿದ್ದರೆ ಸುಖ ಮತ್ತು ದುಃಖದ ಸೈರಣಾ ಶಕ್ತಿ ಪ್ರಬಲವಾಗಬೇಕು ಅಂತ ತನ್ನ ಮಹತ್ ಸಾಧನೆಯ ಮಾರ್ಗದಲ್ಲಿ ಬರುವ ಕಷ್ಟಗಳನ್ನು ಗಮನಿಸದೆ ನಮ್ಮ ಸ್ವರೂಪ ಸಾಕ್ಷಾತ್ಕಾರದಿಂದ ಜನನ ಮರಣ ದುಃಖವನ್ನ ಕಳೆದುಕೊಂಡು ಯಾವಾಗಲೂ ಶಾಂತಿ ಸುಖದಿಂದ ಇರಬೇಕಾಗಿತ್ತು ಅಂದ್ರೆ ಅಂತ ಸಮಯದಲ್ಲಿ ಅನೇಕ ವಿಪತ್ತುಗಳನ್ನು, ವಿಪತ್ತು ಅಂದ್ರೆ ನಾನಾ ರೀತಿಯ ಕಷ್ಟಗಳು ಅಂತ, ಎಲ್ಲ ಮಹಾತ್ಮರಿಗೂ ಕೂಡ ಅನಂತ ರೀತಿಯ ಕಷ್ಟಗಳು ಬಂದು ಹೋಗ್ಯಾವ. ನಮಗಾದ್ರೂ ಕೂಡ ಈ ಆತ್ಮಜ್ಞಾನವನ್ನ ತಿಳಿದುಕೊಳ್ಳುವ ಮಾರ್ಗದಲ್ಲಿ ಸಾಗುವ ಸಮಯದಲ್ಲಿ ಅನೇಕ ಕಷ್ಟಗಳು ಬಂದರೂ ಕೂಡ ಅಂಜದೆ ಎದುರಿಸಿ, ಬಸವಣ್ಣವ್ರು ಕೂಡ ಹೇಳ್ತಾರೆ, ಇದಕ್ಕಾರು ಅಂಜುವರು ಇದಕ್ಕಾರು ಅಳುಕುವರಯ್ಯ ಅಂತಾರ ಅವ್ರು. ಅಂದರೆ ಪ್ರತಿಯೊಂದು ಸಂದರ್ಭದಲ್ಲಿ ಬರುವಂತ ಕಷ್ಟಗಳನ್ನ ಧೈರ್ಯವಾಗಿ ಎದುರಿಸಿ ತಾನಾಗಿ ಒದಗುವ ಅನಾಹುತ ಅಪಘಾತಗಳನ್ನ, ಸೋಲು ನೋವು ದುರಂತಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅಸನ್ಮುಖಿಯಾಗಿ ಸಮಾಧಾನ ಚಿತ್ತದಿಂದ ಸಹಿಸಿಕೊಳ್ಳುವುದೇ ತಿತಿಕ್ಷ. ಸಹನೆ ಅಂತಾರ, ಸಹಿಸಿಕೊಳ್ಳುವುದು ಅಂತಾರ, ಅಥವಾ ತಡೆದುಕೊಳ್ಳುವುದು. ಇದು ಬುದ್ಧಿಯಲ್ಲಿ ಉದಾತ್ತ ಮೌಲ್ಯಗಳ ಮತ್ತು ಪವಿತ್ರ ಗುರಿಯ ಬಗ್ಗೆ ದೃಢವಾದ ನಂಬಿಕೆ ಬಂದಾಗ ಆ ಸ್ಫೂರ್ತಿಯಿಂದ ನಮ್ಮಲ್ಲಿಯ ಮನಸ್ಸು
ನಮಗೆ ಬರುವ ಎಲ್ಲ ಅಡ್ಡಿ ಅಡಚಣೆ ಆಪತ್ತುಗಳನ್ನು ಕೂಡ ಎಂಥ ಕಷ್ಟದ ಸಮಯವು ಬಂದರೂ ಕೂಡ ಅವುಗಳೆಲ್ಲವನ್ನು ಹಸನ್ಮುಖಿಯಾಗಿ ಅರ್ಥಾತ್ ನಗುತ್ತಾ ನಗುತ್ತಾ ಅವುಗಳನ್ನ ಎದುರಿಸುತ್ತಾನೆ ಮತ್ತು ಉತ್ಕೃಷ್ಟವಾದ ದೇಹ ಸಾಧನೆಗೆ ದುಡಿಯುವಾಗ ಪ್ರತಿಯೊಂದರಲ್ಲಿ ಲಕ್ಷ್ಯವಿಟ್ಟು ಗಮನವಿಟ್ಟು ನಡೆಯುವಾಗ ಎಷ್ಟೋ ರೀತಿ ರೂಪಗಳಲ್ಲಿ ವಿಘ್ನಗಳು ಅಂದ್ರೆ ಕಷ್ಟಗಳು ಬರುವುದು ಸ್ವಾಭಾವಿಕ. ಈ ಕಷ್ಟ ಯಾರಿಗೆ ಬಂದಿಲ್ಲ ತಾಯಿ? ಎಲ್ಲರಿಗೂ ಬಂದು ಹೋಗ್ಯಾವ. ಸಾಮಾನ್ಯ ಸಾಧಕರಿಗೆ ಅಷ್ಟೇ ಅಲ್ಲ, ಮಹಾ ಜ್ಞಾನಿಗಳಿಗೂ ಸಿದ್ಧಾರೂಢ ಮಹಾಸ್ವಾಮಿಗಳಿಗೆ ಕೊಡಬಾರದಂತ ಕಷ್ಟಗಳು ಸಮಾಜದಲ್ಲಿ ಬಹುಶಃ ಬೇರೆ ಮಹಾತ್ಮರಿಗೆ ಅಷ್ಟು ಮಟ್ಟದಲ್ಲಿ ಕೊಟ್ಟಿರ್ಲಿಕ್ಕಿಲ್ಲ. ಅವರನ್ನು ಎಷ್ಟೋ ಜನ ನಿಂದೆ ಮಾಡಿದ್ರು, ಎಷ್ಟೋ ಜನ ಆತ ಹುಚ್ಚ ಅಂದ್ರು, ಎಷ್ಟೋ ಜನ ಕಲ್ಲು ತಗೊಂಡು ಹೊಡೆದ್ರು. ಇನ್ನೂ ಹೆಚ್ಚಿಗೆ ಹೇಳಬೇಕಾಗಿದ್ರೆ ಅವರ ತಲೆಯ ಮೇಲೆ ಸುಡುವ ಬೆಂಕಿಯನ್ನು ಇಟ್ಟಿತ್ತು ಈ ಸಮಾಜ. ಆದ್ರೂ ಕೂಡ ಇವೆಲ್ಲಕ್ಕೂ ಕೂಡ ಅವರು ಎದರದೆ ಸಿದ್ಧಾರೂಢರು ಯಾವುದಕ್ಕೂ ಎದರ್ಲಿಲ್ಲ, ಯಾವುದಕ್ಕೂ ಭಯ ಬೀಳಿಲ್ಲ. ಎಲ್ಲವನ್ನ ಅಸನ್ಮುಖಿಯಾಗಿ ನಗುತ್ತಾ ನಗುತ್ತಾ ಆಗ್ಲಪ್ಪ ಆಗ್ಲಿ ಅಂತೇಳಿ ತಮ್ಮ ಜೀವನದಲ್ಲಿ ಅಂಥ ದುಃಖದ ಸಂದರ್ಭವನ್ನ ಎದುರಿಸಿದಂತ ಮಹಾತ್ಮರು. ಅಂಥವರಿಗೆ ಬಂದಾಗ ನಮ್ಮಂತವ್ರ ಪಾಡೆ ನಮ್ಮ ಸಹಜವಾಗಿ ಬರ್ತಿರ್ತಾವ. ಅದು ಸ್ವಾಭಾವಿಕ ಅಂತ. ಅವುಗಳನ್ನ ಮೀರಿ ತನ್ನ ಗುರಿಯಿಂದ ಅಗಲದೆ ಸಂತೋಷ ಚಿತ್ತನಾಗಿ ಮುನ್ನುಗ್ಗುವುದಕ್ಕೆ ತಿತಿಕ್ಷೆಯು ಅಗತ್ಯವಾದ ಸಾಧನೆ. ಏನಮ್ಮ ತಿತಿಕ್ಷೆ ಅಂದ್ರೆ ಸಹನ ಮಾಡಿಕೊಳ್ಳುವುದು ಬಹಳ ಮುಖ್ಯವಾದಂತ ಒಂದು ಸದ್ಗುಣ ಅಂತಿದೆ. ಮತ್ತೆ ಈ ಒಂದು ನಾವು ಮುಖ್ಯವಾದ ಕಾರ್ಯವನ್ನ ಮಾಡುವಂತ ಸಂದರ್ಭದಲ್ಲಿ ಅಮುಖ್ಯವಾದಂತ ಎಷ್ಟೋ ವಿಘ್ನಗಳು ಬಂದು ಹೋಗ್ತಾವ. ಆದರೂ ಕೂಡ ಇದಕ್ಕೆ ಎದೆಗುಂದಬಾರದು. ಇದಕ್ಕೊಂದು ಉದಾಹರಣೆ ಹೇಳ್ತೇನಮ್ಮ ನಾನು. ನಮಗೂ ಕೂಡ ಶಾಸ್ತ್ರವನ್ನ ಕೇಳುವಾಗ ಮೊದಲ ಸಿದ್ಧಲಿಂಗಪ್ಪ ತಾತನವರಿಂದ ಹಿಡಿದು ಬಸವಾನಂದರ ಆದಿಯಾಗಿ ಶಾಸ್ತ್ರ ಅಭ್ಯಾಸದ ಸಾಧನೆಯನ್ನ ಮಾಡುವ ಸಂದರ್ಭದಲ್ಲಿ ನಮಗೂ ಕೂಡ ಎಷ್ಟೋ ಕಷ್ಟಗಳು, ಎಷ್ಟೋ ವಿಘ್ನಗಳು ಇವೆಲ್ಲ ಬಂದು ಹೋಗ್ಯಾವ. ಆದರೂ ಕೂಡ ಆ ಯಾವ ಕಷ್ಟಗಳಿಗೆ ನಾವು ಮನಸ್ಸನ್ನ ಕೊಡದೆ ಶ್ರೇಷ್ಠವಾಗಿರ್ತಕ್ಕಂಥ ಆತ್ಮಜ್ಞಾನಕ್ಕೆ ವಂಚನೆಯನ್ನ ಮಾಡಬಾರದು. ಈ ಶಾಸ್ತ್ರವನ್ನ ಕೆಳೆದುಕೊಳ್ಳಲೇಬಾರದು ಅಂತಕ್ಕಂಥ ಭಾವದಿಂದ ಅದು ಯಾವುದೇ ರೂಪದ ವಿಘ್ನ ಇದ್ರೂ ಕೂಡ ನಾವು ಗುರುಗಳ ಮುಂದೆ ತೋರ್ಪಡಿಸದೆ, ಜನಗಳ ಮುಂದೆ ತೋರ್ಪಡಿಸದೆ ಪ್ರತಿದಿನ ಹೀಗೆ 10 ವರ್ಷದ ಪರ್ಯಂತರವಾಗಿ ಎಂದೂ ಕೂಡ ಶಾಸ್ತ್ರವನ್ನ ನಿಲ್ಲಿಸದೆ, ಶಾಸ್ತ್ರಕ್ಕ ಚ್ಯುತಿ ಬರದಂತೆ
ನಾವು ಸಾಧನೆಯಲ್ಲಿ ತೊಡಗಿದ್ವಿ. ಒಂದು ಉದಾಹರಣೆ ಹೇಳತ್ ನಿಮಗೆ. ನಿಮ್ಮ ಆಂಟಿಯವರು ತವರು ಮನೆ ದೇವಸುಗರು. ಅವರ ತಂದೆ ಶುಗರ್ ಅಂತ ಹೇಳಿ ಆತ ನಾವು ಇಲ್ಲಿ ಶಾಸ್ತ್ರ ನಡೆಯುವಾಗ ಬಸವಾನಂದರು ಶಾಸ್ತ್ರ ಹೇಳುವಾಗ ಇದ್ದಕ್ಕೆದ್ದಂತೆ ಅಂದ್ರೆ ಸ್ವಲ್ಪ ಆರಾಮಿದ್ದಿಲ್ಲ. ಆವಾಗ ಅವರು ಇಲ್ಲ ತೀರಿಕೊಂಡ್ರು ಅಂತೇಳಿ ಸುದ್ದಿ ಬಂತು ನಮಗ. ಯಾವಾಗ ಅಂದ್ರೆ ಬೆಳಗ್ಗೆನೆ ಸುದ್ದಿ ಬಂತು. ಯಾಕಂದ್ರೆ ಅದಕ್ಕಿಂತ ಹಿಂದಿನ ದಿನ ಎಲ್ಲವೂ ಶಾಸ್ತ್ರ ಕೇಳಿ ಮಲಗಿದ್ದೀವಿ. ಬೆಳಗ್ಗೆ ಸುದ್ದಿ ಬಂದಾಗ ಸಹಜವಾಗಿ ನಾವು 8-9 ಗಂಟೆ ಸುಮಾರು ನಾನು ಹೋದೆ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಅಂಟಿಯವರು ಹೋಗಿದ್ರು. ಅದು ಎಲ್ಲ ಬರೋದು ಹೋಗೋದು ವಿಧಿ ನೇಮಗಳ ಪ್ರಕಾರ ಆ ಒಂದು ಮಣ್ಣು ಆಗುವ ಸಮಯ ಸಾಯಂಕಾಲ 5-5:30 ಆಗಿರ್ಬೋದಮ್ಮ. ನದಿಯಲ್ಲಿ ಸಂಸ್ಕಾರ ಮಾಡಿದ ತಕ್ಷಣ ನಾನು ಸೀದಾ ಬಂದೆ ಇಲ್ಲಿಗೆ. ಸುಗುಳೇಶ್ವರ ದೇವಸ್ಥಾನ ಹೊರಗೆ ನಿಂತು ನಮಸ್ಕಾರ ಮಾಡಿ ಈ ಕಡೆ ಬಂದ್ವಿ. ಬಂದು ಒಂದು ತಂಬಿಗೆ ಸ್ನಾನ ಮಾಡದಂತ ಕಾಣಿಸ್ತದ ನಾನು. ಆವಾಗ ಗುರುಗಳು ಇಲ್ಲೇ ಇದ್ರು. ಅವ್ರಿಗೆ ವಿಷಯ ಗೊತ್ತಿತ್ತಮ್ಮ ಇದಕ್ಕಾಗಿ ಹೋಗ್ಯಾರಂತ. ನಂತರ 6 ಗಂಟೆ ಆದ ತಕ್ಷಣ ಯಥಾವತ್ತಾಗಿ ಶಾಸ್ತ್ರಕ್ಕೆ ಯಾವ ತಯಾರು ಮಾಡಬೇಕು ಅದೇ ಪ್ರಕಾರ ಎಲ್ಲ ಹಾಸಿಗೆಯನ್ನು ಹಾಸಿ ವೇದಿಕೆಯನ್ನ ತಯಾರು ಮಾಡಿ ಮತ್ತೆ ಯಥಾ ಪ್ರಕಾರ ಕುಂತೀವಿ ನಾವು. 6:30 ಯಥಾ ಪ್ರಕಾರ ಜನಗಳು ಬಂದ್ರು. ಮತ್ತೆ ಇವತ್ತ ಶಾಸ್ತ್ರ ನಡೆದಿಲ್ಲ ಅಂತ ನಾವು ತಿಳ್ಕೊಂಡಿವಪ್ಪ, ಎಲ್ಲ ತಯಾರು ಮಾಡಲ್ಲ ಅಂತ ಅಂದ್ರಮ್ಮ ಬೇರೆಯವರು. ಇಲ್ಲ ಆ ಕಾರ್ಯ ಮುಗಿತಲ್ಲ, ಈಗ ಮುಗಿದ್ಮೇಲೆ ಇನ್ನೇನವ, ಅದಕ್ಕೆ ಸಂಬಂಧ ಏನದ, ಇದು ಪ್ರಾರಂಭ ಮಾಡೋಣ ಅಂತ ಹೇಳಿ ಮತ್ತೆ ಸ್ತೋತ್ರವನ್ನ ಪ್ರಾರಂಭ ಮಾಡಿ ನಂತರ ಗುರುಮುಖದಿಂದ ಅವತ್ತಿನ ಶಾಸ್ತ್ರವನ್ನು ಕೂಡ ಕೇಳಿದ್ವಿ ನಾವು. ಈ ಮಾತನ್ನ ಯಾಕೆ ಹೇಳ್ತೀನಿ ನಾನಂದ್ರೆ, ಶಾಸ್ತ್ರಗಳಲ್ಲಿ ಈ ರೀತಿ ಇರಬೇಕಂತ ಮೊದಲು ನಮ್ಗೆ ಗೊತ್ತಿದ್ದಿಲ್ಲ. ಆದ್ರೆ ನಮ್ಮ ಅನಿಸಿಕೆ ಇದನ್ನ ಯಾತಕ್ಕಾಗಿ ಬಿಡಬೇಕಂತ. ಆ ಕಾರ್ಯ ಮುಗಿದು ಹೋಗ್ಯದ, ಮುಗಿತು ಅಂತ ಹೇಳಿ ಯಥಾವತ್ತಾಗಿ ಇದನ್ನ ಸಹನೆ ಮಾಡಿಕೊಂಡು ನಾವು ಇದನ್ನ ಪ್ರಾರಂಭ ಮಾಡಿದೆವಮ್ಮ. ಯಾಕೆಂದ್ರೆ ಇದು ಅಗತ್ಯವಾದ ಸಾಧನೆ. ನಮಗೆ ಅನುಕೂಲ ಆದಾಗ ಶಾಸ್ತ್ರವನ್ನ ಹೇಳೋದು ಕೇಳೋದು, ಲೌಕಿಕವಾಗಿ ಏನಾದ್ರೂ ದುಃಖ ದುಮ್ಮಾನಗಳು ಕಷ್ಟಗಳಾದಾಗ ಇದನ್ನ ಬಿಡುವಂತದ್ದು ಉಚಿತವಲ್ಲ ಅನ್ನುವಂತ ಮಾತು ನಡೀತಾ ಇರಬೇಕು. ಅದು ಲೌಕಿಕವಾಗಿ ಬರುತ್ತಿರ್ತಾವೆಲ್ಲ. ಈ ರೀತಿಯಾಗಿ 24ನೇ ಸೂತ್ರದ ಬಗ್ಗೆ ಹೇಳಿದ್ರಮ್ಮ, ಸಹನಂ ಸರ್ವ ದುಃಖಾನಾಂ ಅಂತ. ಮತ್ತೆ ಈಗ 25ನೇ ಶ್ಲೋಕದಲ್ಲಿ ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯ ಬುದ್ಧ ಅವಧಾರಣಂ ಶ್ರದ್ಧಾ ಖಚಿತ ಸದ್ವೀರ್ಯ ವಸ್ತುಫಲಭ್ಯತೆ ಅಂತ ಇಲ್ಲೊಂದು ಮಾತು ಹೇಳ್ತಾರ. ಏನಂದ್ರೆ ಶಾಸ್ತ್ರಸ್ಯ ಅಂದ್ರೆ ಶಾಸ್ತ್ರವನ್ನು, ಮತ್ತೆ ಶಾಸ್ತ್ರಗಳನ್ನ ಬಹಳಷ್ಟು ಶಾಸ್ತ್ರಗಳು ಇದ್ದಾವ ಜಗತ್ತಿನಲ್ಲಿ. ನೇರವಾಗಿ ಆ ಗ್ರಂಥಗಳನ್ನ ಖರೀದಿಸಿ ಶಾಸ್ತ್ರಗಳನ್ನ ತಿಳಿದುಕೊಳ್ಳುವ ಪ್ರಯತ್ನ ಇದು ಅಲ್ಲ. ಅದಕ್ಕೆ ಮುಂದೆ ಹೇಳಿದ್ರು ಗುರುವಾಕ್ಯಸ್ಯ ಅಂದ್ರೆ ಗುರುವಿನ ವಾಕ್ಯವನ್ನ ಸತ್ಯ ಬುದ್ಧ ಅವಧಾರಣಂ ಅಂದ್ರು. ಸತ್ಯ ಅಂದ್ರೆ ಸತ್ವಗುಣವೆಂಬ ಬುದ್ಧಿಯಿಂದ ನಿಶ್ಚಯ ಮಾಡೋದು.
ಯಯ ಅಂದ್ರೆ ಯಾವುದರಿಂದ ಬ್ರಹ್ಮವಸ್ತು ಉಪಲಭ್ಯತೆ ಅಂದ್ರೆ ನಮಗ ಪ್ರಾಪ್ತಿಯಾಗುತ್ತದೆ. ಅದಕ್ಕ ಶ್ರದ್ಧಾ ಅಂತ ಕರೆದ್ರು ನಮ್ಗೆ. ಈ ರೀತಿಯಾಗಿ ಸದ್ದಿಯಿಂದ ಸಾಧುಗಳಿಂದ ಕಥಿತ ಅಂದ್ರೆ ನಾನು ಹೇಳಿದ ಮಾತು ಅಲ್ಲ, ಹಿಂದೆ ಹಲವು ಋಷಿಗಳು ಮುನಿಗಳು ವೇದ ಉಪನಿಷತ್ತುಗಳು ಹೇಳಿದಂತ ಮಾತು. ಅದಕ್ಕ ಈ ಶ್ರದ್ಧೆ ಅಂದ್ರೆ ನಂಬಿಕೆ ಅಥವಾ ವಿಶ್ವಾಸ. ಇದು ಶ್ರದ್ಧೆ ಅನ್ನುವಂಥದ್ದು ಅಂಧ ಶ್ರದ್ಧೆ ಅಲ್ಲ ಅಂತ. ಅಂಧ ಶ್ರದ್ಧೆ ಅಂದ್ರೆ ಕುರುಡು ನಂಬಿಕೆ ಅಲ್ಲ. ಇದು ನಿಜವಾದ ನಂಬಿಕೆಯ ಮಾತು ಮತ್ತು ದೃಢವಾದ ವಿಶ್ವಾಸ. ಇಂಥ ದೃಢ ವಿಶ್ವಾಸವಿಲ್ಲದೆ ಶಾಸ್ತ್ರಗಳನ್ನ ಆಚಾರ್ಯರ ಉಪದೇಶವನ್ನು ಅನುಷ್ಠಿಸಲು ಸಾಧ್ಯವಾಗುವುದಿಲ್ಲ. ಈ ಧರ್ಮದಲ್ಲಿ ಶ್ರದ್ಧೆ ಇಲ್ಲದವರ ಮನುಷ್ಯನು ವಿಶ್ವಾಸ ನಂಬಿಕೆ ಶ್ರದ್ಧೆ ಅಂದ್ರೆ ಒಂದೇ. ಈ ವಿಶ್ವಾಸ ನಂಬಿಕೆ ಇಲ್ಲದೆ ಇರುವ ಮನುಷ್ಯರು ಯಾವ ಅಂದ್ರೆ ನನ್ನನ್ನು, ಯಯ ಅಂದ್ರೆ ನನ್ನನ್ನು, ನೀ ಯಾರು ಅಂದ್ರೆ ಆತ್ಮ, ನೀ ಯಾರು ಅಂದ್ರೆ ಬ್ರಹ್ಮ, ನೀ ಯಾರು ಅಂದ್ರೆ ಪರಮಾತ್ಮ, ನೀ ಯಾರು ಅಂದ್ರೆ ಪರಶಿವ. ಅದಕ್ಕೆ ಏನಾದ್ರೂ ಕರಿಬಹುದು. ಅಂತ ಬ್ರಹ್ಮ ಸಾಕ್ಷಾತ್ಕಾರವನ್ನ ಹೊಂದದೆ ಮೃತ್ಯು ಸ್ವರೂಪವಾದ, ಮತ್ತೆ ಮೃತ್ಯು ಅಂದ್ರೆ ಮರಣ, ಆ ಮರಣ ಅಂದ್ರೆ ಮತ್ತೆ ಮಾಯೆ, ಮಾಯೆ ಅಂದ್ರೆ ಮತ್ತೆ ಮೃತ್ಯು ದೇವತೆಗೆ ಅದೇ ಮಾರ್ಗಕ್ಕೆ ಹೋಗುತ್ತಾನೆ ವಿನಃ ಅರಿವಿನ ಮಾರ್ಗವನ್ನ ತಿಳಿಯಲಿಕ್ಕೆ ಹೋಗಲು ಸಾಧ್ಯವಿಲ್ಲ. ಯಾಕಿಲ್ಲರಿ? ವಿಶ್ವಾಸವಿಲ್ಲ. ಅದಕ್ಕೆ ಒಂದು ಪ್ರಮಾಣ ಕೊಡ್ತಾರೆ, ಗೀತೆಯ ಪ್ರಮಾಣ. ಅಶ್ರದ್ಧಾನ್ ಪುರುಷ ಧರ್ಮಶಾಸ್ತ್ರ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮತ್ತು ಸಂಸಾರ ವರ್ತಿನಿ ಅಂತ ಗೀತೆಯಲ್ಲಿ ಶ್ರೀಕೃಷ್ಣ ಭಗವಂತ ಅರ್ಜುನಿಗೆ ಉಪದೇಶವನ್ನು ಮಾಡುತ್ತಾನ. ಕಾರಣ ಶ್ರದ್ಧೆಯಿಂದ, ಕುರುಡು ನಂಬಿಕೆಯಿಂದ ಅಲ್ಲ, ಆಚಾರ್ಯರ ಪ್ರಕಾರ ನಂಬಿಕೆಯಿಂದ ಶಾಸ್ತ್ರವಾಕ್ಯಗಳಲ್ಲಿ ಮತ್ತು ಗುರುವಿನ ಉಪದೇಶದಲ್ಲಿ ಅಚಲವಾದ ಹಾಗೂ ಅಪಾರವಾದ ನಂಬಿಕೆ ಶಾಸ್ತ್ರಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಅವುಗಳ ರಹಸ್ಯಾರ್ಥವನ್ನು, ರಹಸ್ಯ ಅಂದ್ರೆ ಗುಂಭ, ಗೂಢ, ಗುಪ್ತ ಹೀಗೆ ಇರುವಂತ ಅರ್ಥವನ್ನು ಗುರುಮುಖೇನೆ ತಿಳಿದು, ಯಾಕಂದ್ರೆ ಗುರುವರನ ಒಲವಿಲ್ಲದವನು ಅವನೇನು ನೋದಲು ಆಗದು ಸೌಮ್ಯಕ ಜ್ಞಾನ ಅಂತ ನಿಜಗೊಂಡ್ರೆ ಹೇಳ್ತಾರೆ. ಪ್ರತಿಯೊಂದಕ್ಕ ಗುರು ಬೇಕು ಅಂದಾಗ ಬ್ರಹ್ಮ ವಿದ್ಯೆಯನ್ನ ತಿಳಿಯಬೇಕಾಗಿದ್ದರೆ ಆತ ಅಂಥ ಗುರುಗೆ ಶರಣಾಗಿ ಅವರ ಮುಖದಿಂದ ಬರುವಂತ ವಚನಗಳನ್ನ ಆಲಿಸಬೇಕು ಮತ್ತು ಆ ಗುರುಮುಖೇನೆ ತಿಳಿದು ಅವುಗಳ ಪ್ರಮಾಣದಲ್ಲಿ ದೃಢವಾದ ವಿಶ್ವಾಸವನ್ನ ತೆಗೆಯುವುದು ಶ್ರದ್ಧೆ ಎನಿಸುವುದು. ದೃಢವಾದ ವಿಶ್ವಾಸ. ಕಾರಣ ದೇವರಲ್ಲಿ ಇಟ್ಟಂತ ವಿಶ್ವಾಸ
ಆ ಗುರುವಿನಲ್ಲಿ ಹೆಚ್ಚಿಗಿಡಬೇಕಂತ ನೇಮ ಅದು. ಯಾಕಂದ್ರೆ ದೇವರಲ್ಲಿ ಇರಬೇಕು, ಭಕ್ತಿ ಇಲ್ಲಂತಲ್ಲ. ಆದರೆ ಈ ಮೋಕ್ಷ ಮಾರ್ಗ ಸಾಧನೆ ಮಾಡುವಂತವನಿಗೆ ಯಾರಮ್ಮ ನಿಜವಾದ ದೇವರು ಅಂದ್ರೆ, ಭಕ್ತರಿಗೆ ದೇವರು ಬೇರೆ, ಶಿಷ್ಯರಿಗೆ ದೇವರು ಗುರುವೇ ಸಾಕ್ಷಾತ್ ಭರ್ಗೋ ನರ ಆಕೃತಿ. ಅವರು ಯಾರಮ್ಮ ದೇವರು ಅಂದ್ರೆ, ನಿಜವಾದ ದೇವರನ್ನ ಕಂಡವನು, ನಿಜವಾದ ಆತ್ಮ ಪರಮಾತ್ಮನ ಅನುಭವವನ್ನ ಮಾಡಿಕೊಂಡವನು, ಆ ಬ್ರಹ್ಮನೇ ನಾನು ಅಂತ ದೃಢವಾಗಿ ನಂಬಿದವನು. ಆ ನಂಬಿಕೆಯಲ್ಲಿ ಎಂಥ ಪ್ರಸಂಗ ಒದಗಿ ಬಂದರೂ ಕೂಡ ವಿಚಲಿತನಾಗದೆ ಅಥವಾ ನಂಬಿಕೆಯನ್ನ ಕಳೆದುಕೊಳ್ಳದೆ ಮುಂದುವರೆದಂತವನು ಯಾರು? ಆತ ಸದ್ಗುರು. ಅಂತ ಗುರುವಿನ ವಾಕ್ಯದಲ್ಲಿ ಆತ ಗುರುವೇ ದೇವರು, ಅಂತ ಪರಮಾತ್ಮನ ವಾಣಿ, ಭಗವಂತನ ವಾಣಿ, ಇವನೇ ಸಾಕ್ಷಾತ್ ಬ್ರಹ್ಮ ಸ್ವರೂಪ ಅಂತ ತಿಳಿದು ಅವರ ವಾಕ್ಯದಲ್ಲಿ ವಿಶ್ವಾಸವನ್ನ ಇಡುವುದೇ ನಂಬಿಕೆ ಅನ್ನುತ್ತಾರೆ. ಕಾರಣ ಶ್ರದ್ಧಾವಾನ್ ಲಭತೆ ಜ್ಞಾನನ್. ವಾಸ್ತವವಾಗಿ ಇದ್ದಕ್ಕೆ ಇದ್ದಂಗ ಶಾಸ್ತ್ರಾರ್ಥವನ್ನ ಗ್ರಹಿಸಲು ಯತ್ನಿಸುವ ಹಾಗೂ ಶಾಸ್ತ್ರವು ಪ್ರತಿಪಾದಿಸುವ ಪರಮಾರ್ಥ ಸತ್ಯವನ್ನ ತಿಳಿಯಲು ಇಚ್ಛಿಸುವ ಸಾಧಕನಿಗೆ ಯಾವ ಉಪರತಿ ಎಷ್ಟು ಮುಖ್ಯವೋ, ವಿವೇಕ ಎಷ್ಟು ಮುಖ್ಯವೋ, ವೈರಾಗ್ಯ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದದ್ದು ನಂಬಿಕೆ ಅಥವಾ ಶ್ರದ್ಧೆ. ಇದು ಅತ್ಯಗತ್ಯವಾಗಿ ಇರಲೇಬೇಕು ಅಂತ. ಏಕೆಂದರೆ ಶುದ್ಧ ಚೈತನ್ಯ ಸ್ವರೂಪದ ಪರಮಾತ್ಮ ತತ್ವವನ್ನ ಮಾತುಗಳಿಂದ ವರ್ಣಿಸುವುದು ಅಸಾಧ್ಯ. ಪರಮಾರ್ಥ ತತ್ವ, ಪರಮಾರ್ಥ ಅಂದ್ರೆ ಏನಮ್ಮ? ಪಾರಮಾರ್ಥಿಕ ಸತ್ತ, ವ್ಯವಹಾರಿಕ ಸತ್ತ, ಪ್ರಾತಿಭಾಷಿಕ ಸತ್ತ ಅಂತ ಮೂರು ರೀತಿ ವೇದಾಂತ ಶಾಸ್ತ್ರಗಳನ್ನ ಎಲ್ಲರೂ ಒಪ್ಪಿಕೊಂಡಂತ ಒಂದು ವೇದಾಂತ ಮಾರ್ಗ. ಇಲ್ಲಿ ವ್ಯವಹಾರಿಕ ಸತ್ತ ಅಂದ್ರೆ ಏನಮ್ಮ ಅಂದ್ರೆ, ಈಗ ನಾವು ಹಳೆ ವಿಚಾರಕ್ಕೆ ಹೋದಾಗ ಕಪ್ಪೆ ಚಿಪ್ಪಿನಲ್ಲಿ ತೋರುವಂತ ಒಂದು ಬೇಳಿ, ಇದು ವ್ಯವಹಾರಿಕವಾದದ್ದು. ಮತ್ತೆ ಹಗ್ಗದಲ್ಲಿ ತೋರುವಂತ ಹಾವು ಪ್ರಾತಿಭಾಷಿಕ ಅಂತ. ಇದು ಆದೇನಮಲ್ಲಿ ಅಂದ್ರೆ ಇಲ್ಲ. ಚಿಪ್ಪಿನಲ್ಲಿ ಬೆಳ್ಳಿ ಇಲ್ಲ, ತೋರ್ತದ. ಆದರೆ ಚಿಪ್ಪಿನಲ್ಲಿ ತೋರುವ ಬೆಳ್ಳಿ ಸುಳ್ಳಾದ. ಆ ಬೆಳ್ಳಿ ಆದಿನಮಲ್ಲಿ ಇಲ್ಲ ಅಂದ್ರೆ ಅರ್ಥಾತ್ ಚಿಪ್ಪು ಸತ್ಯ ಅದ, ಬೆಳ್ಳಿ ಅಸತ್ಯ ಅದ. ಆದರೂ ಕೂಡ ಬೇಸಿಗೆಯ ಕಾಲದಲ್ಲಿ ನದಿಯ ದಡದಲ್ಲಿ ಹೊರಟಾಗ ಆ ಬಿಸಿಲಿನಲ್ಲಿ ಚಿಪ್ಪಿನ ಹೊಳಪನ್ನ ನೋಡಿ ಮನುಷ್ಯ ಓಹೋ ಇಲ್ಲಿ ಬೆಳ್ಳಿ ಬಿದ್ದಿದೆ ಅಂತ ಹೋಗಿ ಕೈಯಲ್ಲಿ ತೆಗೆದುಕೊಂಡು ನೋಡ್ತಾನ. ಆವಾಗ ಅದು ಚಿಪ್ಪು ಕಾಣ್ತದ, ಚಿಪ್ಪಲ್ಲ ಅದು. ಅದು ಇವೇನಾಯ್ತು ಅಂದ್ರೆ ಇರುವಂತ ಚಿಪ್ಪಿನಲ್ಲಿ ಇಲ್ಲದಂತ ಬೆಳ್ಳಿಯ ಭ್ರಾಂತಿ ಆಯ್ತು. ಹೋಗಿದ್ ಬೆಳ್ಳಿ ಅಂತ ತಿಳ್ಕೊಂಡು ಹೋದ.
ನಿಜವಾದ ಚಿಪ್ಪಿನ ಅರಿವಾದಾಗ ಓಹೋ ಇದು ಬೆಳ್ಳಿ ಅಲ್ಲ ಅಂದ. ಮತ್ತೆ ಇದ್ದಂತ ಚಿಪ್ಪಿನಲ್ಲಿ ಇಲ್ಲದಂತ ಬೆಳ್ಳಿ ತೋರ್ಲಿಕ್ಕೆ ಕಾರಣ ಏನಂದ್ರೆ ಏನೊಂದು ಕಾರಣ ಅಲ್ಲ, ಅದು ನಮ್ಮ ಭ್ರಮೆ ಅಥವಾ ಅಜ್ಞಾನ, ನಮ್ಮ ಭ್ರಾಂತಿಯಿಂದ ತೋರುತ್ತೆ ನಮ್ಗೆ ಬೆಳ್ಳಿ. ಅದರಂತೆ ಇಲ್ಲಿ ಕೂಡ ವ್ಯವಹಾರಿಕ ಸತ್ತ, ಪ್ರಾತಿಭಾಷಿಕ ಸತ್ತ ಇವೆರಡು ಸುಳ್ಳು. ಪರಮಾರ್ಥ ತತ್ವ ಅನ್ನುವಂಥದ್ದು ಪಾರಮಾರ್ಥಿಕ ಸತ್ತ. ಪಾರಮಾರ್ಥಿಕ ಸತ್ತ ಇದು. ಪಾರಮಾರ್ಥಿಕ ಸತ್ತ ಏನದಂದ್ರೆ ಅದು 3 ಕಾಲದಲ್ಲಿ, ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲದಲ್ಲಿ ಸದಾ ಇರುವಂತ ವಸ್ತು ಏನಾದ ಅದು ಪಾರಮಾರ್ಥಿಕ ಸತ್ತ. ಅಂತ ಪಾರಮಾರ್ಥಿಕ ಸತ್ತವನ್ನ ನಾವು ತಿಳಿಬೇಕಾಗಿದ್ರೆ ಅದು ಯಾವುದೇ ಮಾತು ಮನಗಳಿಂದ ಅತ್ತತ್ತ ಮೀರಿದ ಅಂತ ನಿಂತುಕೊಂಡು ಹೇಳ್ಯಾರ. ಅದು ಶಬ್ದದಿಂದ ನೀ ಬ್ರಹ್ಮ ಹೀಗಿದೆ ಅಂತ ಹೇಳಕ್ ಬರಂಗಿಲ್ಲ, ಮಾತಿನಿಂದ ಸಾಧ್ಯ ಅಲ್ಲ, ಶಬ್ದದಿಂದ ಸಾಧ್ಯ ಅಲ್ಲ, ಮನಸ್ಸಿನಿಂದ ತಿಳಿಯಲು ಸಾಧ್ಯ ಇಲ್ಲ. ಅಂತ ಒಂದು ನಿರಾಕಾರವಾಗಿ ಮತ್ತು ಆಧಾರ ತಾನಾಗಿ, ಆ ಆಶ್ರಯ ತಾನಾಗಿ ಸುಳ್ಳನ್ನ ಇರಲಿಕ್ಕೆ ಅವಕಾಶ ಕೊಟ್ಟದ್ದು ಯಾವುದು ಅಂದ್ರೆ ಅದು ಬ್ರಹ್ಮನೇ. ಉದಾಹರಣೆ, ನಸುಗತ್ತಲಲ್ಲಿ ಹೋಗುವಾಗ ಹಗ್ಗ ಬಿದ್ದಿತ್ತು, ನೋಡಿದ, ಹಾವಂತ ಚೀರಿದ, ಭಯ ಭೀತಿ ಒಳಗಾದ, ಅದರ ಮೇಲೆ ಕಾಲಿಟ್ಟಿನಿ, ಅದು ನನಗೆ ಕಚ್ಚಿದೆ ಅಂತಕ್ಕಂತ ವಿಚಾರದಿಂದ ಆತ ಏನಾದವಂದ್ರೆ ಸಾಯುವ ಮಟ್ಟಕ್ಕೆ ಪರಿಸ್ಥಿತಿಯನ್ನು ತಂದುಕೊಂಡ. ಯಾಕೆ ಅಂದ್ರೆ ಹಾವು ಕಡ್ದದ ಸಾಯ್ತೀನಿ, ಹಾವು ಕಡ್ದದ ಸಾಯ್ತೀನಿ ಅಂದಾಗ ಅವರೆಲ್ಲ ಕೇಳಿದ್ರು, ಎಲ್ಲಿ ಹಾವು ನೀ ತುಳಿದಿದ್ದಿ ನೋಡೋಣಂತ. ಇನ್ನು ಕೆಲವು ಜನ ಬೆಳಕಿನ ಸಹಾಯದಿಂದ ಬಂದು ನೋಡ್ತಾರ. ಆತ ತುಳಿದಿದ್ದು ಅಂಕು ಡೊಂಕಾಗಿ ಬಿದ್ದಂತ ಒಂದು ಹಗ್ಗವನ್ನ. ತುಳಿದದ್ದೇನಮ್ಮ ಹಗ್ಗ, ಆದ್ರೆ ಅವನಿಗೆ ತೋರಿದ್ದೇನು ಅಂದ್ರೆ ಹಾವು. ಯಾಕೆ ಹೀಗಾಯ್ತು ಅಂದ್ರೆ ಅದು ಭ್ರಮೆ ಅಥವಾ ಭ್ರಾಂತಿ ಅಂದ್ರು. ಭ್ರಮೆಯಿಂದಲ್ಲ ಮತ್ತೆ ತೋರಿದ್ದು. ಮತ್ತೆ ಅದು ಯಾವಾಗ ನಮಗೆ ಇದು ಹಾವಲ್ಲ ಅನ್ನುವಂಥದ್ದು ಗೊತ್ತಾಗ್ತದ, ಮತ್ತೆ ಹಗ್ಗದಲ್ಲಿ ಹಾವು ಹುಟ್ಟಬೇಕಾದ್ರೆ ಹಗ್ಗವೇ ಆಧಾರ, ಹಾವು ಅಧೇಯಿ. ಹಗ್ಗ ಕಾರಣ ಆಯ್ತು, ಕಾರ್ಯ ಹಾವಾಯ್ದಿಲ್ಲಮ್ಮ. ಆದ್ರೆ ಹಾವು ಸುಳ್ಳಾದ, ಹಗ್ಗ ಕರೆ ಆದಲ್ಲಿ. ಹಗ್ಗ ಕರೆ ಆದ, ಸುಳ್ಳು ಹಾವಾದ. ಆದ್ರೆ ಹಗ್ಗ ಇಲ್ಲದೆ ಇದ್ದರೆ ಹಾವು ತೋರ್ಲಿಕ್ಕೆ ಬರ್ತಿದ್ದಿಲ್ಲ. ತೋರಿದ್ರು ಕೂಡ ಹಾವು ಹೇಗೆ ಮುತ್ತೆಯು, ಹಾವು ಮಿಥ್ಯ ಅದಲ್ಲ. ಮೇಲೆ ವಿಚಾರ ಮಾಡಿ ತಿಳಿದಾಗ ಹಾವು ಸುಳ್ಳಾಯ್ತು, ಆದ್ರೆ ಹಗ್ಗ ಮಾತ್ರ ಸತ್ಯ ಆಯ್ತು. ಈ ರೀತಿ ನಾವು ಶುದ್ಧ ಚೈತನ್ಯ ಸ್ವರೂಪದ ಪರಮಾರ್ಥ